ನಮಸ್ಕಾರ. ನಾವು ಇವತ್ತು ಮಾತಾಡೋದು ಅದು ನನ್ನ ಗಾಡಿಯಲ್ಲಿ ಡ್ಯಾಶ್ ಕ್ಯಾಮ್ ಹಾಕಿದೆ ನಾನು 4 ತಿಂಗಳ ಮುಂಚೆ. ಅದ್ರ ಬಗ್ಗೆ ಮಾತಾಡೋದು. nexdigitron ಅಂತ ಒಂದು ಕಂಪನಿ ಇದೆ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು ನಾನು. 1 ಇಯರ್ ವಾರಂಟಿ ಕೊಡ್ತಾರೆ ಅವರು. ಅದಕ್ಕೆ 4500 ಹಂಗೆ ನನಗೆ ಖರ್ಚಾಗಿರೋದು. ನಂದು 7 ಸೀಟರ್ ಗಾಡಿ ಅದು. ಅವರು 5 ಮೀಟ್ರ್ ಅದು ಕೇಬಲ್ ಕೊಟ್ಟಿರೋದು. ನಾನು ಒಳಗಡೆ ಹಾಕಿ ಅಲ್ಲಿ ಬ್ಯಾಕಲ್ಲಿ ನಾನು ಕನೆಕ್ಟ್ ಮಾಡಿರೋದು. ವಿಡಿಯೋ ತೋರಿಸ್ತೀನಿ. ಅದು ಅಷ್ಟು ಲೆಂಗ್ತ್ ಇತ್ತಿಲ್ಲ ನನ್ನ ಕೇಬಲ್ಗೆ. ಮತ್ತು ಇನ್ನೊಂದು ಸ್ವಲ್ಪ ಬೇರೆ ಕೇಬಲ್ ಪರ್ಚೇಸ್ ಮಾಡಿ ಅದು ಜಾಯಿನ್ ಮಾಡಿರೋದು. ಅದು ಕ್ಯಾಮ್ರಾ ಚೆನ್ನಾಗಿದ್ದಾರೆ, ಕ್ಲಾರಿಟಿ ಎಲ್ಲ ಸೂಪರ್. ನೈಟ್ ಡೇ ಎನಿ ಟೈಮ್ ಸೂಪರ್ ಕ್ಲಾರಿಟಿ. ಇದು ಸೇಮ್ ಕಂಪ್ನಿದೊಂದು ಆ್ಯಪ್ ಇದೆ, ಅದು ಮೊಬೈಲಲ್ಲಿ ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಎಲ್ಲ ವೀಡಿಯೋಸ್ ನಾವು ನೋಡ್ಬೋದು, ಅದು ಸೇವ್ ಮಾಡ್ಬೋದು, ಡೌನ್ಲೋಡ್ ಮಾಡ್ಬೋದು. ಅದು ಎಲ್ಲ ಚೆನ್ನಾಗಿದ್ದಾರೆ. ನಾನು ಸಾಮ್ಸಂಗ್ ಒಂದು ಮೆಮರಿ ಕಾರ್ಡ್ ಇದೆ, ಇದು ಕಂಪನಿ ಸಜೆಸ್ಟ್ ಮಾಡೋದು, ಅದೇ ನಾನು ಪರ್ಚೇಸ್ ಮಾಡಿರೋದು. ಬಟ್ ಅದು ಕೆಲವು ಟೈಮಲ್ಲಿ ಮೆಮರಿ ಕಾರ್ಡ್ ಎರರ್ ಹಂಗೆ ತೋರಿಸ್ತಾ ಇದೆ. ನಾನು ಅದು ರೀಸೆಟ್ ಮಾಡಿದೆ, ಮತ್ತು ಅದು ಮೆಮರಿ ಕಾರ್ಡ್ ತೆಗೆದುಬಿಟ್ಟು ಹಾಕಿದೆ. ಬಟ್ ಸ್ಟಿಲ್ ಕೆಲವು ಟೈಮಲ್ಲಿ ಹಂಗೆ ಬರುತ್ತೆ, ಕೆಲವು ಟೈಮಲ್ಲಿ ಕಂಟಿನ್ಯೂಸ್ ಬರುತ್ತೆ. ಈಗ ಮೆಮರಿ ಕಾರ್ಡ್ ಎರರ್ ಹಂಗೆ ಅದು ರಿಮೂವ್ ಮಾಡಿ ಹಾಕಿದ್ರು ಬರುತ್ತೆ ಕೆಲವು ಟೈಮಲ್ಲಿ. ಬಟ್ ರೆಕಾರ್ಡಿಂಗ್ ಎಲ್ಲ ಅದರಲ್ಲಿದ್ದಾರೆ. ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿದೆ, ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ. ಬಟ್ ಕಾಸ್ಟು ಅಷ್ಟೇ 4500 ಅಷ್ಟೇ ಬರೋದು. ಹೊರಗಡೆ ನೋಡಿದರೆ ಹಿಂಗೆ ಕ್ಯಾಮ್ರಾ ನೋಡೋಕ್ಕೆ ಹಿಂಗಿದೆ, ಮತ್ತು ಒಳಗಡೆ ಹಿಂಗೆ ಫಿಕ್ಸ್ ಮಾಡಿರೋದು ನಾನು ಗ್ಲಾಸಲ್ಲಿ. ಮತ್ತು ಸ್ವಲ್ಪ ಇಲ್ಲಿ ಈ ಕಡೆ ಆಗಿ ಬಾಯರ್ ಅದು ಹಾಗೆ ತಗೊಬಂದಿದ್ದು. ಇಲ್ಲೊಂದು GPS ಇದೆಯಲ್ಲ, ಅದೇನು ವರ್ಕ್ ಆಗ್ತಾಯಿಲ್ಲ. ಎಲ್ಲೂ ಡ್ರೈವರಲ್ಲಿ ಅಲ್ಲಿ ಸ್ವಲ್ಪ ಲೆಂಗ್ತ್ ಕಡಿಮೆ ಇತ್ತು, ಅದಕ್ಕೆ ನಾನು ಸ್ವಲ್ಪ ಜಾಯಿನ್ ಮಾಡಿ ಹಂಗೆ ಹಾಕಿರೋದು.